ತಂದೆ ತಾಯಿ ಸಮಾನ ಎಲ್ಲ ಗುರುಗಳಿಗೆ, ಅಣ್ಣ ತಂದಿರಿಗೆ, ಅಪ್ಪ ತಂಗಿರಿಗೆ, ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು, ಆ ಜಾಗದಲ್ಲಿ ಇದ್ದಂತ ಎಲ್ಲಾ ರೈತರು ಎಳ್ನೀರು ಕೊಟ್ಟು ನಮ್ಮನ್ನ ಈ ಶೆಕೆಲೂ ಕೂಡ ತಂಪಾಗಿ ಕಳಿಸಂತ ಅಷ್ಟು ರೈತರಿಗೆ, ರೈತರ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಹಾಗೇನೆ ಪ್ರತಿಯೊಂದು ಹಳ್ಳಿಲಿ ಎಲ್ಲಾ ತಾಯಿಂದಿರು ಕೂಡ ನಮ್ಗೆ ಆರ್ತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳ್ಸಂತ ಅಷ್ಟು ತಾಯಿಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿಗೆ ಬಂದಿದ್ದೊಂದೇನೆ ಆಗ್ಲೇ ನನ್ನ ತಮ್ಮ ತುಂಬಾ ಇದೆ, ಅಷ್ಟೆಲ್ಲ ಏನಿಲ್ಲ. ಆ ಯಮ ಕೂಡ ಬಂದ್ ಕರೆದ್ರೆ ಇರಪ್ಪ ನಮ್ಮ ಮುಂದೊಂದೇ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತ ಹೇಳ್ತೀನಿ. ಯಾಕೆಂದ್ರೆ ಆ ಮನೆಗೂ ನಮ್ಗೆ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗೆಲ್ಲರೂ ನೋಡೋದು ಹೋದ್ಸಲಿ ಈ ಕೈ ಮುರಿದೋಗಿತ್ತು. ಈಗ ಆಕ್ಚುಲಿ ನೆನ್ನೆ ಆಪರೇಷನ್ ಇತ್ತು, ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ. ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ, ಕೈ ಎಳಿಬೇಡಿ ಅಂತ ಇಲ್ಲಿಂದ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ. ದಯಮಾಡಿ ತಂದೆ ತಾಯಿ ಸಮಾನ ಎಲ್ಲ ಗುರುಗಳಿಗೆ, ಅಣ್ಣ ತಂದಿರಿಗೆ, ಅಪ್ಪ ತಂಗಿರಿಗೆ, ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇದೇ 5 ವರ್ಷದ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ವು, ಆ ಜಾಗದಲ್ಲಿ ಇದ್ದಂತ ಎಲ್ಲಾ ರೈತರು ಎಳ್ನೀರು ಕೊಟ್ಟು ನಮ್ಮನ್ನ ಈ ಶೆಕೆಲೂ ಕೂಡ ತಂಪಾಗಿ ಕಳಿಸಂತ ಅಷ್ಟು ರೈತರಿಗೆ, ರೈತರ ಬಾಂಧವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಹಾಗೇನೆ ಪ್ರತಿಯೊಂದು ಹಳ್ಳಿಲಿ ಎಲ್ಲಾ ತಾಯಿಂದಿರು ಕೂಡ ನಮ್ಗೆ ಆರ್ತಿ ಬೆಳಗ್ಗೆ ಹೋಗ್ರಪ್ಪ ಒಳ್ಳೇದಾಗುತ್ತೆ ಅಂತ ಹೇಳಿ ಕಳ್ಸಂತ ಅಷ್ಟು ತಾಯಿಂದಿರಿಗೂ ಕೂಡ ನಾನು ಇಲ್ಲಿಂದ ಅವ್ರ ಪಾದಗಳಿಗೆ ಮುಟ್ಟು ನಮಸ್ಕಾರ ಮಾಡಿ ಧನ್ಯವಾದ ತಿಳಿಸ್ತೀನಿ ಮೊದಲನೇದಾಗಿ. ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ರಿ. ಈಗ ಇಲ್ಲಿಗೆ ಬಂದಿದ್ದೊಂದೇನೆ ಆಗ್ಲೇ ನನ್ನ ತಮ್ಮ ತುಂಬಾ ಇದೆ, ಅಷ್ಟೆಲ್ಲ ಏನಿಲ್ಲ. ಆ ಯಮ ಕೂಡ ಬಂದ್ ಕರೆದ್ರೆ ಇರಪ್ಪ ನಮ್ಮ ಮುಂದೊಂದೇ ಒಂದು ಕೆಲಸ ಇದೆ, ಅದು ಮುಗಿಸ್ಕೊಂಡೇ ಬರೋದು ನಾನು ಅಂತ ಹೇಳ್ತೀನಿ. ಯಾಕೆಂದ್ರೆ ಆ ಮನೆಗೂ ನಮ್ಗೆ ಅಷ್ಟೊಂದು ಬಾಂಧವ್ಯತೆ ಇರೋದು. ಈಗೆಲ್ಲರೂ ನೋಡೋದು ಹೋದ್ಸಲಿ ಈ ಕೈ ಮುರಿದೋಗಿತ್ತು. ಈಗ ಆಕ್ಚುಲಿ ನೆನ್ನೆ ಆಪರೇಷನ್ ಇತ್ತು, ಇಲ್ಲಪ್ಪ ಇವತ್ತು ಅಮ್ಮನ್ಗೆ ಈ ಡೇಟ್ ಕೊಟ್ಟಿದ್ದೀನಿ, ಇವತ್ತು ಮುಗಿಸ್ಕೊಂಡು ಇವತ್ತು ರಾತ್ರಿ ಅಡ್ಮಿಟ್ ಆಗಿ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತೀನಿ. ಆದ್ರಿಂದ ಹೋಗ್ಬೇಕಾದ್ರೆ ಮಾತ್ರ ದಯಮಾಡಿ ನಂಗೆ ಸ್ವಲ್ಪ ಜಾಗ ಮಾಡ್ಕೊಡಿ, ಕೈ ಎಳಿಬೇಡಿ ಅಂತ ಇಲ್ಲಿಂದ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ. ದಯಮಾಡಿ